ಶ್ರೀಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನ ಆದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಕರುಣಾಸಂಧಿಯಲ್ಲಿ 10ನೇ ಪದ್ಯ. ಶರಣ ಜನಮಂದಾರ ಶಾಶ್ವತ ಕರುಣಿ ಕಮಲಾ ಕಾಂತ ಕಾಮದ ಪರಮ ಪಾವನ ತರಸು ಮಂಗಲ ಚರಿತ ಪಾರ್ಥ ಸಖ. ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೆಣ್ಯನೆಂದಾದರದಿ ಕರೆಯಲು ಬಂದೊದಗವನು ತನ್ನವರ ಬಳಿಗೆ. ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಭಕ್ತ ಜನರಲ್ಲಿ ಮಾಡುವ ಪರಮಾತ್ಮನ ಪ್ರೇಮಾತಿಶಯವನ್ನು ತೋರಿಸ್ತಾ ಇದ್ದಾರೆ. ಶರಣ ಜನ ಮಂದಾರ, ಯಾರು ಅವನಿಗೆ ಶರಣು ಹೋಗಿದಾರೆಯೋ ಶರಣು ಬರ್ತಾರೆಯೋ ಅಂಥವರಿಗೆ ಮಂದಾರದಂತಿದ್ದಾನೆ. ಪರಮಾತ್ಮ ಯಾವಾಗದರೊಮ್ಮೆ ಶರಣ ಜನ ಮಂದಾರನಲ್ಲ, ಯಾವಾಗಲೂ ಶರಣ ಜನ ಮಂದಾರನಾಗಿದ್ದಾನೆ. ಅದನ್ನು ಹೇಳುವುದಕ್ಕೋಸ್ಕರ ಶಾಶ್ವತ ಅಂತ ಇದ್ದಾರೆ. ಎಲ್ಲ ಕಾಲದಲ್ಲಿಯೂ ಒಂದೇ ರೀತಿಯಾಗಿರ್ತಾನೆ ಪರಮಾತ್ಮ. ಅಥವಾ ಶಾಶ್ವತ ಕರುಣಿಯಾಗಿದ್ದಾನೆ. ಅಂದರೆ ಒಂದೇ ರೀತಿಯಾಗಿ ಪರಮಾತ್ಮ ಕರುಣಾಪೂರ್ಣನಾಗಿದ್ದಾನೆ. ಕಮಲಾಕಾಂತ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಕಾಮದ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡ್ತಾನೆ, ಭಕ್ತರ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡ್ತಾನೆ. ಪರಮ ಪಾವನ ಥರ ಪವಿತ್ರಗಳ ಮಧ್ಯದಲ್ಲಿ ಅತ್ಯಂತ ಪವಿತ್ರನಾದವನು. ಯಾಕೆಂದರೆ ಪವಿತ್ರ ವಸ್ತುಗಳಿಗೂ ಪವಿತ್ರವನ್ನು ಮಾಡ್ತಾನೆ. ಮಂಗಲಗಳಿಗೆ ಮಂಗಲ ರೂಪನಾದವನು. ಮಂಗಲಾನಾಂಚ ಮಂಗಲಂ ಅಂಥೇಳಿ ಪರಮಾತ್ಮನ ಸ್ತುತಿ ಮಾಡಲಾಗಿದೆ. ಸುಮಂಗಲ ಚರಿತ, ಅತಿಶಯ ಮಂಗಲವನ್ನುಂಟು ಮಾಡುವ ಚರಿತ್ರೆಯುಳ್ಳವನು ಪರಮಾತ್ಮ. ಅಥವಾ ಪರಮ ಪಾವನ ಥರ ಸುಮಂಗಲ ಚರಿತ ಅಂತ ಹೇಳಿ ಮಾಡ್ಬೋದು. ಪಾರ್ಥ ಸಖ, ಅರ್ಜುನನ ಮಿತ್ರನಾಗಿದ್ದಾನೆ ಪರಮಾತ್ಮ. ನಿರುಪಮಾನಂದಾತ್ಮ, ಅಸದೃಶವಾದ ಆನಂದ ಸ್ವಭಾವವುಳ್ಳವನು, ದೇಹವುಳ್ಳವನು. ನಿರ್ಗತ ದುರಿತ, ಎಳ್ಳಷ್ಟೂ ಸಹ ದೋಷಗಳ ಸಂಪರ್ಕ ಇಲ್ಲದೇ ಇರುವವನು. ದೇವವರೇಣ್ಯ, ದೇವತಾ ಶ್ರೇಷ್ಠನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ ಎಂದು ಆದರದಿ ಕರೆಯಲು ಇಂತಹ ವಿಶೇಷಗಳು ಕೂಡಿದವನಪ್ಪ ನೀನು ಅಂತ ಹೇಳಿ ಭಕ್ತಿಯಿಂದ ಕರೆದರೆ ತನ್ನವರ ಬಳಿಗೆ ಹೀಗೆ ಭಕ್ತಿಯಿಂದ ಕರೆವ ತನ್ನ ಭಕ್ತರುಗಳ ಹತ್ತಿರ ಬಂದೊದಗುವನು, ಬಂದು ಅವರನ್ನು ರಕ್ಷಣೆ ಮಾಡ್ತಾನೆ. ಇಲ್ಲಿ ಹೇಳ್ತಾರೆ, ಅನನ್ಯ ಭಾವದಿಂದ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಪರಮಾತ್ಮ ಹೇಳಿದಾನೆ, ಅನನ್ಯವಾಗಿ ಭಕ್ತಿಯಿಂದ ಪರಮಾತ್ಮನನ್ನು ಯಾರು ಚಿಂತನೆ ಮಾಡ್ತಾರೆ ಅವರ ಯೋಗಕ್ಷೇಮವನ್ನು ನಾನು ವಹಿಸ್ತೇನೆ ಅಂತೇಳಿ ಗೀತೆಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಭಕ್ತಿಯಿಂದ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡಿರಿ. ಕರುಣಾಸಂಧಿಯಲ್ಲಿ ಹೇಳ್ತಾ ಇದ್ದಾರೆ, ಶರಣ ಜನರಿಗೆ ಆತ ಕಲ್ಪವೃಕ್ಷದಂತೆ ಇದ್ದಾನೆ. ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ, ಅತ್ಯಂತ ಮಂಗಲಕರನಾಗಿರುವಂತಹ ಪರಮಾತ್ಮ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ತನ್ನ ಭಕ್ತರನ್ನು ರಕ್ಷಣೆ ಮಾಡ್ತಾನೆ. ಆ ರೀತಿಯಾಗಿ ಆ ಪರಮಾತ್ಮನನ್ನು ಸ್ತೋತ್ರ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ.
ಜನನಿಯನು ಕಾಣದಿಹ ಬಾಲಕ ನೆನೆದು ಹಲಬುತ್ತಿರೆ ಕತ್ತಲೆ ಮನೆಯೊಳಗಡಗಿದ್ದವನ ನೋಡುತ್ತ ನಗುತ ಹರುಷದಲ್ಲಿ ತನಯ ನಂಬೆಗೆ ದಪ್ಪೆರಂಬೆಸೆ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಭಕ್ತರ ವಿಷಯದಲ್ಲಿ ಪರಮಾತ್ಮನಿಗೆ ಅತಿಶಯವಾದ ವಾತ್ಸಲ್ಯ ಇದೆ. ಅದನ್ನೇ ಇಲ್ಲಿ ತಂದೆ ತಾಯಿಗಳ ದೃಷ್ಟಾಂತದಿಂದ ಹೇಳ್ತಾ ಇದ್ದಾರೆ. ತಾಯಿಯನ್ನು ಕಾಣದೇ ಇರುವಂತಹ ಮಗು ಅಮ್ಮ ಅಂತ ಕರೆದಾಕ್ಷಣ ಅಮ್ಮನನ್ನು ಹುಡುಕುತ್ತಿರುವಂತಹ ಮಗುವನ್ನು ಕತ್ತಲೆ ಮನೆಯಲ್ಲಿ ಅಡಿಗೆ ಕುಳಿತಿರುವಂತಹ ತಾಯಿ ಕಂಡು ಮಗಳು ನಗುತ್ತಾ ಸಂತೋಷದಿಂದ ಓಡಿ ಬಂದು ಆ ಮಗುವನ್ನು ಎತ್ತಿಕೊಂಡು ಅಪ್ಪಿಕೊಂಡು ಸಮಾಧಾನಪಡಿಸಿ ಅದರ ಕನಲಿಕೆಯನ್ನು ತಪ್ಪಿಸ್ತಾಳೆ. ಅದೇ ರೀತಿಯಾಗಿ ಮಧುಸೂದನನು ಮಧು ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದ ಪರಮಾತ್ಮನು ಭಕ್ತರ ಹೃದಯ ಮಂದಿರದಲ್ಲಿ ಅಡಗಿದವನಾಗಿ ರಾಮ ಕೃಷ್ಣ ಅಂತ ಅನೇಕ ಹೆಸರುಗಳಿಂದ ಭಕ್ತರು ಕರೆಯುತ್ತಿರುವ ಭಕ್ತರನ್ನು ನೋಡಿ ಆನಂದಭರಿತನಾಗಿ ಹರ್ಷಭರಿತನಾಗಿ ಅವರ ಹತ್ತಿರ ಬಂದು ಅವರನ್ನು ರಕ್ಷಣೆ ಮಾಡ್ತಾನೆ. ಎಷ್ಟು ಸುಂದರ ಹೇಳ್ತಾರೆ ಪರಮಾತ್ಮ ಕರುಣಾ ಸಮುದ್ರ. ಒಂದು ಮಗು ಅಳ್ತಾ ಇದ್ದರೆ ಹೇಗೆ ತಾಯಿ ಓಡಿ ಬಂದು ಆ ಮಗುವನ್ನು ಎತ್ತಿಕೊಂಡು ಆ ಮಗುವನ್ನು ಮುದ್ದು ಮಾಡ್ತಾಳೆಯೋ, ಆಡಿಸ್ತಾಳೆಯೋ, ರಕ್ಷಣೆ ಮಾಡ್ತಾಳೆಯೋ, ಅದೇ ರೀತಿಯಾಗಿ ಪರಮಾತ್ಮ ತನ್ನವರಿದ್ದೆಡೆಗೆ ತನ್ನ ಭಕ್ತರು ಇದ್ದಲ್ಲಿ ಬಂದು ಅವರನ್ನು ರಕ್ಷಣೆ ಮಾಡ್ತಾನೆ. ಇಟ್ಟಿ ಕಲ್ಲನು ಭಕುತಿಗಿಂದಲೇ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿ ಅವಳಿಗೆ ಅಖಿಲಾರ್ಥ ಕೆಟ್ಟ ಮಾತುಗಳೆನದೆ ಚೈದ್ಯನ ಪೊಟ್ಟೆ ಒಳಗಿಂಬೆಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೇ ಕರುಣಾಳು. ಇಲ್ಲಿ ಹೇಳ್ತಾ ಇದ್ದಾರೆ ತನ್ನ ಭಕ್ತರಲ್ಲಿ ಪರಮಾತ್ಮ ಎಷ್ಟು ಕರುಣೆ ಇಟ್ಟಿದ್ದಾನೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಟ್ಟಿ ಕಲ್ಲನು ಭಕ್ತಿಯಿಂದ ಕೊಟ್ಟಂತಹ ಇಟ್ಟಿಕಲ್ಲನ್ನು ಕೊಟ್ಟರೂ ಆ ಪರಮಾತ್ಮ ಪುಂಡಲೀಕ ಭಕ್ತನಿಗೆ ಮೆಚ್ಚಿ ತನ್ನನ್ನೇ ಕೊಟ್ಬಿಟ್ಟಿದ್ದಾನೆ. ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲೆಗೆ ಅಖಿಲಾರ್ಥ ಕೊಟ್ಟ. ಒಂದು ಹಿಡಿ ಅವಲಕ್ಕಿಯನ್ನು ಕೊಟ್ಟಿರುವ ಸುಧಾಮನೆಂಬ ಬ್ರಾಹ್ಮಣನಿಗೆ ಸಕಲ ಪುರುಷಾರ್ಥಗಳನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಚೈದ್ಯನ ಕೆಟ್ಟ ಮಾತುಗಳೆನದೆ ಸಭಾ ಮಧ್ಯದಲ್ಲಿ ಜಾರ ಚೋರ ಮುಂತಾದ ಮರ್ಮಭೇದಕ ನಿಂದಾವಚನಗಳಿಂದ ನಿಂದಿಸಿರುವಂತಹ ಶಿಶುಪಾಲನ ಅಪರಾಧಗಳನ್ನು ಎಣಿಸಿದನೇನು. ಆ ಬೈದವನನ್ನೇ ತನ್ನ ಉದರದಲ್ಲಿ ಇಟ್ಟುಕೊಂಡಿದ್ದಾನೆ. ಅಂದರೆ ಶಿಶುಪಾಲನು ಜಯಾಂಶನಾದುದರಿಂದ ಅವನ ದೇಹದಲ್ಲಿರುವ ಆ ಜಯಾಂಶವನ್ನು ಬ್ರಹ್ಮಾಂಡದೊಳಗಣ 2 ಭಾಗರೂಪವಾದ ವೈಕುಂಠ ದ್ವಾರಪಾಲಕ ಸ್ಥಾನದಲ್ಲಿ ಕೂಡಿಸ್ತಾನೆ. ಭೀಷ್ಮನ ಅವಗುಣಗಳು ಎಣಿಸಿದನೇನು. ಕೌರವ ಪಾಂಡವ ಯುದ್ಧದಲ್ಲಿ ಮೈತುಂಬ ಬಾಣಗಳನ್ನು ಗುರಿಯಿಂದ ಹೊಡೆದ ಭೀಷ್ಮಾಚಾರ್ಯರ ಅಪರಾಧಗಳನ್ನು ಎಣಿಸದೆ ಅವರಿಗೆ ಪ್ರಸನ್ನನಾಗಿ ತನ್ನ ರೂಪವನ್ನು ತೋರಿಸಿದ್ದಾನೆ. ಇದೇ ತೋರಿಸುತ್ತೆ ಪರಮಾತ್ಮನ ಕರುಣೆ ಭಕ್ತರಲ್ಲಿ ಎಷ್ಟಿದೆ ಅಂಥೇಳಿ. ಭಕ್ತರಲ್ಲಿ ಅತಿಶಯವಾದ ಕರುಣೆಯನ್ನು ತೋರಿಸ್ತಾನೆ ಪರಮಾತ್ಮ. ಆದ್ದರಿಂದಲೇ ದಯಾಮಯ ಅಂತ ಕರೆದಿದ್ದಾರೆ. ದಯಾಮಯ ಅಂತ ಕರೆದು ಆ ಪರಮಾತ್ಮನ ಇದು ಮಾಡ್ತಾಯಿದ್ದಾರೆ.
ಧನವ ಸಂರಕ್ಷಿಸುವ ಫಣಿತ ನುಣದೆ ಮತ್ತೊಬ್ಬರಿಗೆ ಕೊಡದುನು ದಿನದಿ ನೋಡುತ್ತ ಸುಖಿಸುವಂದದಿ ಲಕುಮಿ ವಲ್ಲಭನು ಪ್ರಣತರನು ಕಾಯ್ದಿಹನು ನಿಷ್ಕಾಮನದಿ ನಿತ್ಯಾನಂದಮಯ ದುರ್ಜನರ ಸೇವೆಯ ನೊಲ್ಲನ ಪ್ರತಿಮಲ್ಲ ಜಗಕ್ಕೆಲ್ಲ. ಪರಮಾತ್ಮನಿಗೆ ಭಕ್ತರ ಮೇಲೆ ಬಹಳಷ್ಟು ಸ್ನೇಹ ರೂಪವಾದ ಅನುಗ್ರಹ ಮಾಡಬೇಕನ್ನೋದಿದೆ. ಭೂಮಿಯಲ್ಲಿರುವಂತಹ ದ್ರವ್ಯವನ್ನು ಸರ್ಪವು ತಾನುಣದೆ ಆ ಧನವನ್ನು ತಾನು ಸ್ವತಃ ಉಪಯೋಗಿಸದೆ ಪರರಿಗೆ ಮತ್ತೊಬ್ಬರಿಗೆ ಕೊಡದೆ ಬೇರೆಯವರಿಗೂ ಕೊಡದೆ ಅನುದಿನ ಈ ನೋಡುತ್ತಾ ಸುಖಿಸುವುದು ಹೇರಳವಾದ ದ್ರವ್ಯರಾಶಿಯನ್ನು ನೋಡುತ್ತಾ ಹೇಗೆ ಸಂತೋಷ ಪಡುತ್ತಿರುವುದು, ಹಾಗೆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನು ಪ್ರಣತರನು ಕಾಯ್ದಿಹನು, ತನಗೆ ಶರಣು ಬಂದ ಭಕ್ತರನ್ನು ಸಂರಕ್ಷಣೆ ಮಾಡ್ತಾ ಇರ್ತಾನೆ. ಧನವನ್ನು ನಿರ್ವ್ಯಾಜದಿಂದ ಸಂರಕ್ಷಿಸುವ ಸರ್ಪಕ್ಕೆ ಹೇಗೆ ನಿರಪೇಕ್ಷೆಯೋ ಹಾಗೆ ಭಕ್ತರನ್ನು ಸಂರಕ್ಷಿಸುವ ಪರಮಾತ್ಮನಿಗೆ ಯಾವ ಅಪೇಕ್ಷೆಯೂ ಇಲ್ಲ. ಅವನು ಮಾಡುವ ಸಂರಕ್ಷಣೆ ಕೇವಲ ನಿಸ್ವಾರ್ಥ ನಿರಪೇಕ್ಷವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ನಿಷ್ಕಾಮನದಿ ಅಂತ ಹೇಳ್ತಾ ಇದ್ದಾರೆ ದಾಸರು. ಯಾವ ಪ್ರಯೋಜನವನ್ನು ಇಟ್ಟುಕೊಳ್ಳದೆ ಪರಮಾತ್ಮ ತನ್ನ ಭಕ್ತರನ್ನು ರಕ್ಷಣೆ ಮಾಡ್ತಾನೆ. ನಿತ್ಯಾನಂದಮಯ ಪೂರ್ಣಾನಂದಮಯನಾಗಿರುವಂತಹ ಜಗದ್ರಕ್ಷಣದಿಂದ ಪರಮಾತ್ಮನಿಗೆ ಯಾವ ಪ್ರಯೋಜನವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸದಾ ಪರಿಪೂರ್ಣ ಕಾಮನಾದುದರಿಂದ ಪರಮಾತ್ಮ ಯಾವುದರಿಂದಲೂ ಏನೋ ಪ್ರಯೋಜನವಿಲ್ಲದ್ದರಿಂದ ಎಲ್ಲವುಗಳಲ್ಲಿಯೂ ನಿಸ್ಪೃಹನಾಗಿದ್ದಾನೆ. ಆದುದರಿಂದ ಪರಮಾತ್ಮನಿಗೆ ಭಕ್ತರ ಸಂರಕ್ಷಣವು ಸ್ವಭಾವವೇ ಆಗಿದೆ. ಬಾಲಕನ ಕಲಭಾಷ ಜನನಿ ಕೇಳಿಯು ಸಂತೋಷ ಪಡುವ ಸುಖ ಪಡುವಂತೆ ಲಕ್ಷ್ಮೀ ಲೋಲ ಭಕ್ತರು ಮಾಡುತ್ತಿಯ ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡುವವಳೆ ಹೇಳ ನಮದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಬಾಲಕನ ತೊದಲು ನುಡಿಯನ್ನು ಕೇಳಿ ತಾಯಿ ಎಷ್ಟು ಸಂತೋಷ ಪಡ್ತಾಳೆಯೋ ಹಾಗೆ ಪರಮಾತ್ಮ ಭಕ್ತರು ಮಾಡುವ ಸ್ತುತಿಯಿಂದ ಸ್ತೋತ್ರದಿಂದ ಅತ್ಯಂತ ಸಂತುಷ್ಟನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಲೋಕದಲ್ಲಿ ಜನನಿಯು ಅಂದರೆ ತಾಯಿಯು ಬಾಲಕನ ತನ್ನ ಮಗುವಿನ ಕಲುಭಾಷೆಯನ್ನು ಅಸ್ಪಷ್ಟವಾದ ಮಾತನ್ನು ಅಥವಾ ಮಧುರವಾದ ತೊದಲು ನುಡಿಯನ್ನು ಕೇಳಿ ಸುಖಪಡುವಂತೆ, ಕೇಳಿ ಆನಂದ ಪಡುವಂತೆ, ಹಾಗೆ ಲಕ್ಷ್ಮೀಲೋಲ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನು ಭಕ್ತರು ಮಾಡುವ ಸಂಸ್ತುತಿಗೆ ಭಕ್ತರು ಭಕ್ತಿಯಿಂದ ಮಾಡುವಂತಹ ಗುಣಗಾನ ರೂಪವಾದ ಸ್ತೋತ್ರಗಳಿಗೆ ಹಿಗ್ಗುವನ್ನು ಕೇಳಿ ಸಂತೋಷಪಡ್ತಾನೆ. ತನ್ನವರಲ್ಲಿ ಮಾಡುವ ಅವಹೇಳನ ಮಾತಾಳ ತನ್ನವರಾದ ಭಕ್ತ ಜನರ ವಿಷಯದಲ್ಲಿ ಪರರು ಮಾಡುವ ನಿಂದೆ ಅಪಮಾನ ಪರಿಹಾಸ ಮುಂತಾದವನ್ನು ಪರಮಾತ್ಮ ಎಂದು ಸಹಿಸೋದಿಲ್ಲ. ಆದ್ದರಿಂದಲೇ ಅವನು ಹೆದ್ದೈವ ಶ್ರೇಷ್ಠ ಹಾಗೂ ಕ್ರೀಡಾ ಮುಂತಾದ ಕಲ್ಯಾಣ ಗುಣ ಸಂಪನ್ನನಾಗಿದ್ದಾನೆ. ವಿದುರನ ಆಲಯದೇ ವಿದುರನ ಮನೆಯಲ್ಲೇ ಅವನು ಕೊಟ್ಟಂಥ ಹಾಲನ್ನು ಪಾಲುಂಡು ಸವಿದು ಕುರುಪನ ಮಾನವನೇ ಕೊಂಡ. ಕುರುರಾಜನಿಸ ದುರ್ಯೋಧನ ಮಾನವನ ಅಪಹಾರ ಮಾಡಿದ. ಇದರಿಂದ ಗೊತ್ತಾಗತ್ತೆ ತನ್ನ ಭಕ್ತರನ್ನು ಜರಿದು ಅಪಮಾನಗೊಳಿಸುವವರ ಮಾನಹರಣವನ್ನೇ ಪರಮಾತ್ಮ ಮಾಡ್ತಾನೆ ಅಂತ ಹೇಳಿ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಭಕ್ತರ ಮೇಲೆ ಎಂದು ಇದು ಮಾಡಲಿಕ್ಕೆ ಹೋಗಬೇಡ್ರಿ. ಪರಮಾತ್ಮ ಭಕ್ತರ ಮೇಲೆ ಬಹಳಷ್ಟು ಹೇಗೆ ತಾಯಿ ಮಗುವನ್ನು ಪ್ರೀತಿ ಮಾಡ್ತಾಳೆ ಹಾಗೆ ತನ್ನ ಭಕ್ತರನ್ನು ಪ್ರೀತಿ ಮಾಡ್ತಾನೆ. ಅವರು ಮಾಡುವ ಸ್ತುತಿಗೆ ಹಿಗ್ಗುತ್ತಾನೆ.
ತನ್ನ ಭಕ್ತರ ಅಪಮಾನವನ್ನು ಎಂದು ಸಹನೆ ಮಾಡೋದಿಲ್ಲ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಕರುಣಾಸಂಧಿಯಲ್ಲಿ ಹೇಳ್ತಾ ಇದ್ದಾರೆ. ಅಂಥ ಕರುಣಾ ಸಮುದ್ರನಾಗಿದ್ದಾನೆ ಪರಮಾತ್ಮ. ಸ್ಮರಿಸುವವರ ಅಪರಾಧಗಳತ ಸ್ಮರಿಸ ಸಕಲೇಷ್ಟಪ್ರದಾಯಕ ಮರಳಿ ತನಗರ್ಪಿಸಲು ಕೊಟ್ಟುದನಂತ ಮಡಿ ಮಾಡಿ ಪರಿಪರಿಯಿಂದಲೂ ಉಂದುಣಿಸಿ ಸುಖಸಾಗರದಿ ಲೋಲಾಡಿಸುವ ಮಂಗಳ ಚರಿತ ಚಿನ್ಮಯ ಗಾತ್ರ ಸಜ್ಜನ ಮಿತ್ರ ಸರ್ವತ್ರ. ತನ್ನ ಭಕ್ತರು ಮಾಡುವ ಅಪರಾಧಗಳನ್ನು ಎಂದೂ ಪರಮಾತ್ಮ ಲಕ್ಷ್ಯಕ್ಕೆ ತರುವುದಿಲ್ಲ ಅಂತ ಹೇಳ್ತಾರೆ. ಸ್ಮರಿಸುವವರ ಅಪರಾಧಗಳ ತನ್ನನ್ನು ಭಕ್ತಿಯಿಂದ ಯಾರು ಸ್ಮರಣೆ ಮಾಡ್ತಾ ಇರ್ತಾರೋ, ನೆನೆಸ್ತಾ ಇರ್ತಾರೋ ಅಂಥವರ ಅಪರಾಧಗಳನ್ನ ಮಾಡೋದೇ ಇಲ್ಲ. ಅವರಿಂದ ಅಪರಾಧಗಳನ್ನ ಆದರೂ ಅದನ್ನು ಪರಮಾತ್ಮ ಸ್ಮರಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತನ್ನನ್ನು ಸ್ಮರಿಸಿದರೆ ಪರಮಾತ್ಮ ಆ ಭಕ್ತರ ತಪ್ಪುಗಳನ್ನು ಮರೆತು ಬಿಡ್ತಾನೆ ಅಂತ ಹೇಳ್ತಾನೆ. ಸಕಲೇಷ್ಟಪ್ರದಾಯಕ, ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡ್ತಾನೆ. ಮರಳಿ ತನಗರ್ಪಿಸಲು ಕೊಟ್ಟುದನಂತ ಮಾಡಿ, ಪರಮಾತ್ಮ ಕೊಟ್ಟದ್ದನ್ನೇ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ, ನಿನ್ನದೇ ಅಂತ ಹೇಳಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ, ನೀ ಕೊಟ್ಟದ್ದೇ ನಿನಗೆ ಕೊಡ್ತಾ ಇದ್ದೇನೆ ಅಂಥೇಳಿ ಸಮರ್ಪಣೆ ಮಾಡಿದರೆ, ಕೊಟ್ಟುದನಂತ ಮಾಡಿ ಅವರಿಂದ ಅರ್ಪಿತವಾದುದನ್ನು ಅನಂತ ಪಟ್ಟು ಹೆಚ್ಚು ಮಾಡ್ತಾನೆ. ಪರಿಪರಿಯಿಂದಲೂ ನುಣಿಸಿ ಹೆಚ್ಚು ಮಾಡಿ ಅವರಿಗೆ ಅನಂತ ಮಾಡಿ ಅವರಿಗೆ ಭೋಗಗಳನ್ನು ಕೊಡ್ತಾನೆ, ಉಪಭೋಗಗಳನ್ನು ಅನುಭವ ಮಾಡಿಸ್ತಾನೆ. ಸುಖ ಸಾಗರದೆ ಆನಂದ ಸಮುದ್ರದಲ್ಲಿ ಲೋಲಾಡಿಸುವ, ಕುಣಿದಾಡಿಸುವ, ನಲಿದಾಡಿಸ್ತಾನೆ. ಮಂಗಳ ಚರಿತ್ರ, ಶುಭಕರವಾದ ವ್ಯಾಪಾರವುಳ್ಳಂತಹ, ಚಿನ್ಮಯ ಗಾತ್ರ, ಜ್ಞಾನಸ್ವರೂಪ ದೇಹವುಳ್ಳಂತಹ, ಲೋಕ ಪವಿತ್ರ ಜಗತ್ತನ್ನು ಪವಿತ್ರಗೊಳಿಸುವಂತಹ, ಸುಚರಿತ್ರ, ನಿರ್ದುಷ್ಟವಾದ ಉತ್ತಮ ಚರಿತ್ರೆಯುಳ್ಳಂತಹ, ಒಳ್ಳೆಯ ಜ್ಞಾನ ಸಂಪನ್ನರಾದ ಜ್ಞಾನಿಜರನ್ನು ಪಾಲಿಸ್ತಾನೆ ಅಂತ ಹೇಳ್ತಾರೆ. ಇಂತಹ ಕಲ್ಯಾಣ ಗುಣ ಸಂಪನ್ನಾದ ಭಗವಂತನು ತನ್ನ ಭಕ್ತರ ಅಪರಾಧಗಳನ್ನು ಎಣಿಸದೆ ಅವರಿಗೆ ಸಕಲಾಭಿಷ್ಟಗಳು ಪೂರೈಸಿ ಅವರು ಮಾಡಿದ ಸುಕೃತ ಪುಣ್ಯರಸ ಭಾಗವನ್ನು ಸ್ವೀಕರಿಸಿ ಅವರ ಆ ಸುಕೃತ ಅಲ್ಪವಾಗಿದ್ದ ಅನಂತಪಟ್ಟು ಮಾಡಿ ಬಗೆಯಿಂದ ಉಪಭೋಗ ಮಾಡಿಸ್ತಾನೆ. ಆನಂದ ಸಮುದ್ರದಲ್ಲಿ ನಲಿದಾಡಿಸ್ತಾನೆ. ಯಾವಾಗಲೂ ಮೋದಭರಿತರನ್ನಾಗಿ ಮಾಡ್ತಾನೆ. ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸುಜಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಕೆಳಲೋಕ ಸ್ಥಾನದಲ್ಲಿ ಮತ್ತವರ ನೆಟ್ಟ ಆನಂದ ಬಡಿಸುವನು. ಪರಮಾತ್ಮ ಭಕ್ತರ ಅಪರಾಧವನ್ನು ಸಹಿಸುವುದಷ್ಟೇ ಅಲ್ಲ, ಇನ್ನೂ ಅವನ ಗುಣ ಸಮೂಹಗಳನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಕರುಣಾನಿಧಿಯೋ, ಪರಮಾತ್ಮ ಎಂಥ ಕರುಣಾ ಸಮುದ್ರ ಅಂತಂದರೆ, ಸ್ಮರಣ ಮಾತ್ರದಿಂದ ಪಾಪಗಳನ್ನು ಪರಿಹರಿಸುವಂತಹ ಪರಮಾತ್ಮ ಅಷ್ಟು ಕರುಣಾ ಸಮುದ್ರನಾಗಿದ್ದಾನೆ. ಅತ್ಯಂತ ಭಕ್ತಿಯಿಂದ ಯಾರು ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾರೆ ಅವರ ಅಪರಾಧಗಳನ್ನು ಪರಮಾತ್ಮ ಕ್ಷಮಿಸ್ತಾನೆ. ಭಕ್ತಾಧೀನನೂ ಆಗಿದ್ದಾನೆ, ಕ್ಷಮಿಸುವುದಷ್ಟೇ ಇಲ್ಲ, ಅವರ ಅಧೀನನೂ ಆಗಿದ್ದಾನೆ. ಭಾಗವತ ನವಸ್ಕಂದದಲ್ಲಿ ದುರ್ವಾಸ ಮುನಿಗಳಿಗೆ ಅಂಬರೀಷವರದ ಹರಿಯ ನಾನು ಭಕ್ತ ಪರಾಧೀನನಾಗಿ ಅಸ್ವಂತರನಂತೆ ಇದ್ದೇನೆ, ಹೇ ಬ್ರಾಹ್ಮಣನೇ, ಸ್ವಾದು ಸ್ವಭಾವದ ಭಕ್ತರ ಭಕ್ತಿಯಿಂದ ಭಕ್ತಿಗಳೇ ನನ್ನ ಹೃದಯ ಅಪಹೃತವಾಗುತ್ತದೆ ಅಂದರೆ ನಾನು ಅವರಿಗೆ ಮೆಚ್ಚಿ ನನ್ನ ಹೃದಯವನ್ನು ಒಪ್ಪಿಸುತ್ತೇನೆ ಅಂತ ಹೇಳಿದ್ದಾನೆ. ಆದುದರಿಂದಲೇ ಇನ್ನೇನು ಈತನ ಲೀಲೆ ಅಂತ ಹೇಳ್ತಾ ಇದ್ದಾರೆ. ಬಹು ವಿಚಿತ್ರವಾದ ಪ್ರಪಂಚಗಳನ್ನು ಬಹಳ ರೀತಿಯಾಗಿ
ಬಹಳ ಸಲ ನಿರ್ಮಿಸೋದ್ರಿಂದ ಪರಮಾತ್ಮನ ಲೀಲೆ ಅಂತ ಹೇಳಿ ಬಣ್ಣಿಸ್ತಾ ಇದ್ದಾರೆ. ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ, ಇಚ್ಛಿದ ಕೂಡಲೇ ಪರಮಾತ್ಮನಿಂದ ಸೃಷ್ಟಿಯಾಗುತ್ತೆ. ಕೇವಲ ಸಂಕಲ್ಪ ಮಾತ್ರದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರ ಮುಂತಾದ ವ್ಯಾಪಾರಗಳನ್ನು ಸ್ವತಂತ್ರನಾಗಿ ಮಾಡ್ತಾನೆ. ಸ್ಕಂದ ಪುರಾಣದಲ್ಲಿ ಹೇಳಿದೆ, ನಾನೇ ಸರ್ವವನ್ನು ಹುಟ್ಟಿಸುವವನು, ನನ್ನಿಂದಲೇ ಸರ್ವವು ನಡೆಯುತ್ತದೆ, ಸಕಲ ಜಗತ್ತನ್ನು ಹುಟ್ಟಿಸುವವನು, ಸಂರಕ್ಷಿಸುವವನು, ಸಂಹರಿಸುವವನು ನಾನೊಬ್ಬನೇ ಅಂತ ಪರಮಾತ್ಮ ಹೇಳಿದ್ದಾನೆ. ನಿರ್ವಾಣ ಮೊದಲಾದ ಲೋಕಸ್ಥಾನದಲ್ಲಿ, ಮುಕ್ತಿ ಮುಂತಾದ ಸಕಲ ಸ್ಥಳಗಳಲ್ಲಿಯೂ ಮುಕ್ತಿಯೋಗ್ಯ ಮೊದಲಾದ ತ್ರಿವಿಧ ಜೀವರನ್ನು ಅವರವರಿಗೆ ಯೋಗ್ಯವಾದ ಸ್ಥಾನಗಳಲ್ಲಿ ಅವರನ್ನಿಟ್ಟು ಆ ಮುಕ್ತಿಯೋಗ್ಯ ಜೀವರನ್ನು ಆನಂದಪಡಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಭಕ್ತಪಾಲ್ ಗುಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಎಂಬಲ್ಲಿ ಕ್ರೀಡೆಯನ್ನು ಉದ್ದೇಶಿಯೇ ಪರಮಾತ್ಮ ಸೃಷ್ಟಿ ಅಂತ ಹೇಳಿದ್ದಾರೆ. ಯಾವ ಪ್ರಯೋಜನವಾಗಿ ಸೃಷ್ಟಿ ಅಂತ ಹೇಳಿಲ್ಲ, ಲೀಲೆಯಿಂದಲೇ ಸೃಷ್ಟಿ ಮಾಡ್ತಾನೆ. ಈ ರೀತಿಯಾಗಿ ಪರಮಾತ್ಮ ಯಾಕಿಷ್ಟೆಲ್ಲ ಮಾಡ್ತಾನೆ ಅಂದರೆ ಕರುಣಾ ಸಮುದ್ರನಾಗಿದ್ದಾನೆ. ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ತನ್ನ ಭಕ್ತರಿಗೋಸ್ಕರ ಇಷ್ಟೆಲ್ಲ ಮಾಡ್ತಾನೆ. ನೋಡ್ರಿ, ಅವನ್ನ ಕರುಣಾ ಸಂಧಿಯಲ್ಲಿ ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮನ ಕರುಣಾ ಸಮುದ್ರತ್ವ ಎಷ್ಟಿದೆ ಅಂತ ಹೇಳ್ತಾರೆ. ಜನಪ ಮೆಚ್ಚಿದರೇವ ಧನವಾಹನ ವಿಭೂಷಣ ವಸನ ಭೂಮಿ ತನುಮನಗಳಿತ್ತಾದರೆಪ್ಪರು ಉಂಟೇನು ಲೋಕದಳು ಅನವರತ ನೆನವರನಂತಾಸನ ಮೊದಲಾದ ಆಲಯದೊಳಗೆ ಎಷ್ಟು ಅಣುಗಲಂದದಲ್ಲಿ ಅವರ ವಶನ ಆಗುವ ಮಹಾಮಹಿಮ. ಭಕ್ತರಿಗೆ ಅವರ ಶುದ್ಧ ಭಕ್ತಿಯಿಂದ ಮೆಚ್ಚಿ ಭಗವಂತನು ತನ್ನ ಮಂದಿರವನ್ನು ತನ್ನನ್ನು ಕೊಡುತ್ತಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ರಾಜ ಮೆಚ್ಚುರಿಯನ್ನು ಕೊಡ್ಬೋದು, ದುಡ್ಡು ಕೊಡ್ಬೋದು, ವಾಹನ ಕೊಡ್ಬೋದು, ಆಭೂಷಣ ಕೊಡ್ಬೋದು, ಪಠ್ಯ ಕೊಡ್ಬೋದು, ಭೂಮಿ ಕೊಡ್ಬೋದು. ದೇಹವನ್ನು ಕೊಡೋರು ಯಾರಿದ್ದಾರೇನೋ, ದೇಹ ಮನೆ ಕೊಡೋರು ಯಾರಿದ್ದಾರೆ ಲೋಕದಲ್ಲಿ? ಯಾರೋ ಆ ಪರಮಾತ್ಮನನ್ನು ಯಾವಾಗಲೂ ಸ್ಮರಣೆ ಮಾಡುತ್ತಾರೆಯೋ ಅಂಥವರನ್ನು ಪರಮಾತ್ಮ ಹೇಗೆ ಮಗುವಿನ ಇದಕ್ಕೆ ತಂದೆ ತಾಯಿ ಮೆಚ್ಚಿ ಇದಾಗ್ತಾರೆಯೋ ಹಾಗೆ ಪರಮಾತ್ಮ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಆ ಭಕ್ತರಿಗೆ ವಶನಾಗ್ತಾನೆ. ಅಂತಹ ಮಹಾಮಹಿಮನಾಗಿದ್ದಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮನ ಕರುಣೆಯನ್ನು ಹೇಳುವುದಲ್ಲದೆ ಅವನ ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗ